ಚಂಬಿ ಪುರಾಣಿಕ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಚಂಬಿ ಸರ್, ಈಗ ಅಮೆರಿಕ ಹಾಗೆ ಇಸ್ರೇಲ್ ಜಂಟಿಯಾಗಿ ದಾಳಿ ನಡೆಸಿದೆ ಸರಿಯೇ, ಬಟ್ ಯಾರು ಹೇಳ್ದಾಗ ಯಾರು ಕೇಳ್ತಿದ್ದಾರೆ, ಯಾರ ತಾಳಕ್ಕೆ ತಕ್ಕಂತೆ ಯಾರು ಕುಣಿತಿದ್ದಾರೆ, ಯಾರಿಗೋಸ್ಕರ ಯುದ್ಧ ನಡೀತಾ ಇದೆ ಅನ್ನೋ ಪ್ರಶ್ನೆ ಅನೇಕರನ್ನು ಕಾಡ್ತಾ ಇದೆ. ಇಸ್ರೇಲ್ಗೋಸ್ಕರ ಅಮೆರಿಕ ಯುದ್ಧ ಮಾಡಿದ್ದ ಅಥವಾ ಅಮೆರಿಕ ತನ್ನ ಹಿತಾಸಕ್ತಿಗೋಸ್ಕರ ಇಷ್ಟೆಲ್ಲ ಯುದ್ಧಕ್ಕೆ ಕೈ ಹಾಕ್ತಾ ಅಂತ ಹೇಳಿ? ಮಿತಾ, ನೀವು ಹೇಳಿದಾಗೆ ಈ ಅಮೆರಿಕಾದ ಟ್ರಂಪ್ ಏನಿದಾರಲ್ಲ, ಅವರು ಇಸ್ರೇಲಿನ ನೆತನ್ಯಾಹು ಇದ್ದಾರಲ್ಲ, ಅವರ ಒಂದು ಪ್ರಚೋದನೆಯ ಮೇಲೆ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಜಾಯಿಂಟ್ ಆಗಿ ಆಪರೇಷನ್ ಮಾಡ್ಬೇಕಾದ್ರೆ ನಿಮಗೆ ಅಮೆರಿಕಾದ ಟೆರಿಟರಿ ಬಹಳ ದೂರದಲ್ಲಿದೆ, ಬಟ್ ಅವ್ರ ಬೇಸ್ಗಳೆಲ್ಲ ಸುತ್ತಮುತ್ತಲು ಇಲ್ಲಿ ವೆಸ್ಟ್ ಏಷ್ಯಾದಲ್ಲಿ ಅಥವಾ ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ, ಅದು ಇರಾನ್ಗೂ ಸಹ ಗೊತ್ತಿದೆ. ಸೊ ಅದರಿಂದ ಇಲ್ಲಿ ನೆತಾನ್ಯಾಹು ಅವರು ಇದಾರಲ್ಲ, ಅವರ ಒಂದು ಟೈಮಿಂಗ್ ಇದೆಯಲ್ಲ, ಆ ಟೈಮಿಂಗಿಗೆ ಟ್ರಂಪ್ ಒತ್ತಡಕ್ಕೊಳಗಾಗಿದ್ದಾರೆ. ಒಂದು. ಎರಡನೇದು, ದೇರ್ ಇಸ್ ಅ ಪವರ್ಫುಲ್ ಲಾಬಿ ಆನ್ ಬಿಹಾಫ್ ಆಫ್ ಇಸ್ರೇಲ್ ಇನ್ ಅಮೆರಿಕನ್ ಕಾಂಗ್ರೆಸ್. ಆ ಒಂದು ಒತ್ತಡ ಇದೆಯಲ್ಲ, ಅದು ಟ್ರಂಪ್ ಮೇಲೆ ಅವರು ಒಂದ್ ರೀತಿಯಲ್ಲಿ ಅವಸರ ಮಾಡದೆ ಹೋದ್ರು ತಕ್ಷಣ ದಿಸ್ ಇಸ್ ದಿ ಟೈಮ್ ಟು ಸ್ಟ್ರೈಕ್ ಅಂತಕ್ಕಂಥ ಒಂದು ಪ್ರೇರಣೆಯನ್ನ ಅಥವಾ ಪ್ರೆಷರ್ ಅನ್ನ ಕೊಡ್ತಕ್ಕಂಥದ್ದು ನನ್ನ ಪ್ರಕಾರ. ನೀವು ಹೇಳಿದಾಗೆ ಟ್ರಂಪ್ ಅವರ ಕಡೆಗಿಂತ ಈ ಒಂದು ಇಸ್ರೇಲಿನ ಕಡೆಯಿಂದ ಈ ಒತ್ತಡ ಜಾಸ್ತಿ ಇದೆ. ಯಾಕೆಂದ್ರೆ ಇಸ್ರೇಲಿಗೆ ಇಲ್ಲಿ ಒಂದು ಯಶಸ್ಸು ಅಥವಾ ಒಂದು ರೀತಿಯ ಗೆಲುವನ್ನ ಅಥವಾ ಮೇಲ್ಗೈಯನ್ನು ಅಪ್ಪರ್ ಹ್ಯಾಂಡ್ಸ್ ಒಂದು ಸಾಧಿಸಬೇಕಾದ್ರೆ ಅಮೆರಿಕಾದ ಬೆಂಬಲ ಇಲ್ಲದೆ ಇಸ್ರೇಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಲ್ಲಿ ನನ್ನ ಪ್ರಕಾರ, ಇನ್ನೊಂದು ಚಾನಲ್ ಹೇಳಿದೆ ನಿನ್ನೆ, ಏನಂದ್ರೆ ಇದೊಂದು ಆಘಾತಕಾರಿಯಾದ ಮತ್ತು ಅತ್ಯಂತ ಹೇಸ್ಟಿ ಅಥವಾ ಅವಸರದ ಒಂದು ಯುದ್ಧ ಅನ್ನಕ್ಕಿಂತ ಕಾನ್ಫ್ಲಿಕ್ಟ್ ಅನ್ನ ಇವರು ಅಮೆರಿಕಾದವರು ಮತ್ತೆ ಇಸ್ರೇಲ್ನವರು ಕೂಡ ಮಾಡಿದ್ದಾರೆ. ಬಟ್ ಇದರ ಪರ ವಿರೋಧ ನಾನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಖಮೇನಿ ಆಡಳಿತವನ್ನ, ಅಲ್ಲಿ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಮತ್ತು 35-40 ವರ್ಷಗಳಿಂದ ಮಾನವ ಹಕ್ಕುಗಳನ್ನ ಅವರು ಹೇಗೆ ಸದಬಡಿದ ಸಪ್ರೆಸ್ ಮಾಡಿದ್ದಾರೆ, ಅವೆಲ್ಲವನ್ನ ತೆಗೆದುಕೊಂಡ್ರೆ ಬಹುಶಃ ಆ ರೆಜಿಮ್ ಅನ್ನ ತೆಗಿಲಿಕ್ಕೆ ಅಮೆರಿಕಾದ ಏನು ಟ್ಯಾಕ್ಟಿಕ್ ಇದೆಯಲ್ಲ, ವೆನಿಜುಲಾದಲ್ಲಿ ಆಗಿದ್ದಿರ್ತಕ್ಕಂಥದ್ದ ರೀತಿಯಲ್ಲಿ ಇಲ್ಲಿಯೂ ಅದು ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ನಮ್ಗೆ ಗೆಲುವನ್ನ ತರ್ತದೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಟ್ರಂಪ್ ಏನ್ ಮಾಡಿದ್ದಾರೆ, ಅದರಲ್ಲಿ ಅವರು ಎಡವಿದ್ದಾರೆ. ಜೊತೆಗೆ ಅವರ ಸಿದ್ಧತೆ ಅಂತಕ್ಕಂಥ ಭ್ರಮೆ ಅನ್ನೋ ಪದ ಬಳಕೆ ಮಾಡ್ಕೊಂಡ್ರಿ, ಭ್ರಮೆ ಅಂತ ಯಾಕೆ ಅಂತ? ಭ್ರಮೆ ಅಂದ್ರೆ ಟ್ರಂಪ್ ಸ್ವಭಾವನೆ ಗೊತ್ತಿದೆಯಲ್ಲ ನಿಮಗೆ. ನಮ್ಮ ಭಾರತದೊಂದಿಗೆ ಅವರು ಟ್ರೇಡ್ ಅಗ್ರಿಮೆಂಟ್ ತೆಗೆದುಕೊಳ್ಳಿ ಅಥವಾ ಬೇರೆ ರೀತಿಯ ಒಂದು ಟರ್ಮ್ಸ್ ಅನ್ನ ಅವರು ಅಮೆರಿಕಾದ ಪರವಾಗಿ ಯೋಚನೆ ಮಾಡ್ತಾ ಹೊರತು ಈಸ್ ಎನ್ ಎಕ್ಸ್ಟ್ರೀಮ್ ಕೈಂಡ್ ಆಫ್ ಕನ್ಸರ್ವೇಟಿವ್ ರಿಪಬ್ಲಿಕನ್ ಲೀಡರ್ ಐ ಹ್ಯಾವ್ ಕಮ್ ಅಕ್ರಾಸ್. ನನಗೂ ರಿಪಬ್ಲಿಕನ್ ಪಾರ್ಟಿಲಿ ಮತ್ತೆ ಡೆಮೊಕ್ರೆಟಿಕ್ ಪಾರ್ಟಿಲಿ ಅನೇಕ ಫ್ರೆಂಡ್ಸ್ ಇದ್ದಾರೆ. ಅವರು ಹೇಳೋ ಪ್ರಕಾರ ಟ್ರಂಪ್ he wants to win, always he wants to be a winner by whatever it is, by hook or crook, loss or gain, that is that doesn't matter. So ಎರಡನೇದು, Khomeini is dead, but long live the Khomeini ಅಂದ್ರೆ ಆ ರೀತಿ ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ಖೊಮೇನಿ ಅಂತ ಕಿಂಗ್ ಅಂತಕ್ಕಂಥ ಒಂದು ಹೇಳಿಕೆ ಏನಿದೆಯಲ್ಲ, ಅದು ಬಹಳ ಪ್ರಬುದ್ಧವಾದ ರಾಜಕೀಯದ ಹೇಳಿಕೆ. ಆ ಹೇಳಿಕೆ ಇತಿಹಾಸದಲ್ಲಿ ಮತ್ತೆ ಮರು ಕಳಿಸುತ್ತೆ. ಏನಂದ್ರೆ ಇಲ್ಲಿ ರೆವಲ್ಯೂಷನರಿ ಗಾರ್ಡ್ಸ್ 4.5 lakhs 4,50,000 ರೆವಲ್ಯೂಷನರಿ ಗಾರ್ಡ್ಸ್ ಇದ್ದಾರೆ. ಇಟ್ ಇಸ್ ಎ ಸೂಪರ್ ಆರ್ಮಿ, ಅಂಡ್ ಆರ್ಮಿ ಎವೋ ಆರ್ಮಿ, ಅಂಡ್ ಇಟ್ ಟೇಕ್ಸ್ ಕೇರ್ ಆಫ್ ಆಲ್ ಡಿಸಿಷನ್ಸ್ ಅಂಡ್ ರೂತ್ಲೆಸ್ ರೆಜಿಮ್. ಅತ್ಯಂತ ಕ್ರೂರವಾದ ರೀತಿಯಲ್ಲಿ 35-40 ವರ್ಷ ಇರಾನಿನ ಜನರಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಭಾವನೆಗಳನ್ನು ಹತ್ತಿಕ್ಕಿ ಅಧಿಕಾರದಲ್ಲಿದೆ. ಆದ್ರೆ ಇರಾನ್ ಖಮೇನಿಯನ್ನು ತೆಗಿಲಿಕ್ಕೆ ಈ ಒಂದು ಏನು ಯುದ್ಧವನ್ನ ಅಥವಾ ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನ ಕಾರಣ ಮಾಡಿದ್ರಲ್ಲ, ಅವರಿಗೆ ಸಿದ್ಧತೆಯಲ್ಲಿ ಅವರು ವಿಫಲರಾಗಿದ್ದಾರೆ ಅಂತಕ್ಕಂಥ ನನ್ನ ಮಾತು. ಕಾರಣ ಏನು, ಅಮೆರಿಕ ಇರಾನಿನ ಶಕ್ತಿಯನ್ನ ಗುರುತಿಸ್ತಿಲ್ಲ. ಅಮೆರಿಕ ಕೋಲ್ಡ್ ವಾರ್ ಅಮೆರಿಕ ಅಂತ ತಿಳ್ಕೊಂಡಿದ್ದಾರೆ. ಅಮೆರಿಕ ಇಸ್ ನಾಟ್ ಎ ಯೂನಿಪೋಲಾರ್ ಸೆಂಟರ್, ಮಲ್ಟಿಪೋಲಾರ್ ಸೆಂಟರ್. ಅನೇಕ ಶಕ್ತಿ ಕೇಂದ್ರಗಳ ರಾಜಕೀಯ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಅಮೆರಿಕ ಅತ್ಯಂತ ಮುಖಭಂಗವನ್ನ ಅಥವಾ ಒಂದು ರೀತಿಯಲ್ಲಿ ಪ್ರಾಂಗ್ಡ್ ವಾರ್, ಮೊದ್ಲು ಹೇಳಿದ್ರು 5 ದಿವಸ ಅಂತ, ಈಗ ಹೇಳ್ತಾರೆ 1 ತಿಂಗಳು ಅಂತಾರೆ, ಇನ್ನೊಂದು ಹೇಳ್ತಾರೆ 45 ದಿವಸ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಒಂದು ರಿಪೋರ್ಟ್ ಬರುತ್ತೆ ಅಮೆರಿಕದಿಂದ, ಅವರ ರಿಲೀಸ್ ಇಂದ, ಏನಂದ್ರೆ ವಿ ಆರ್ ರೆಡಿ ಫಾರ್ ಟಾಕ್ಸ್ ಅಂತ ಹೇಳಿ. ಅಂದ್ರೆ ಏನಾಯ್ತು, ಈಗ 14 ರಾಷ್ಟ್ರಗಳ ಮೇಲೆ ಆಗಿರ್ತಕ್ಕಂಥ ಆಕ್ರಮಣ ಅಥವಾ ಏನು ದಾಳಿ ಇದೆಯಲ್ಲ, ಲಿಂಗಣ್ಣ ಅವರು ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹಣಕಾಸಿನ, ಬಟ್ ಮಾನವೀಯ ಒಂದು ಹತ್ಯೆ ಆಗಿರ್ತಕ್ಕಂಥದ್ದು, ಆ ಮಕ್ಕಳನ್ನ ನಾವು ಕುರಿತು ತಾವು ಹೇಳಿದ್ರಿ. ಸೊ ಈ ರೀತಿ ಸುಮಾರು 1445 ಜನ ಸತ್ಯ, ಅಮೆರಿಕಾದವರು ಕೇವಲ 4 ಜನ ಸತ್ಯ. ಅಂದ್ರೆ ಏನಾಯ್ತು, ಮಾನವೀಯ ಒಂದು
ವ್ಯಕ್ತಿತ್ವಕ್ಕೆ ಅಥವಾ ಬದುಕಿಗೆ ಜೀವಕ್ಕೆ ಬೆಲೆ ಕೊಡದ ರೀತಿಯಲ್ಲಿ ಇದು ನಡೀತದೆ. ಇದು ಗೊತ್ತಿತ್ತು ಅವರಿಗೆ ಇದಾಗುತ್ತೆ. ಬಟ್ ಈ ಅಮೆರಿಕ ಪ್ರಶ್ನೆಗಳು ಆಲ್ರೆಡಿ ಅಮೆರಿಕದಲ್ಲೂ ಕೂಡ ಪ್ರಾರಂಭ ಆಗಿದೆ. ಯುದ್ಧದಿಂದ ಆಗ್ತಾ ಇರುವ ಅಮಾಯಕರ ಹತ್ಯೆ ಬಗ್ಗೆ ಪ್ರಶ್ನೆಗಳು ಪೊಲಿಟಿಕಲಿ ಹೇಳಲಿಕ್ಕೆ ಶುರುವಾಗಿದೆ. ಅದ್ರ ಬಗ್ಗೆ ಕೂಡ ಹೌದು, ಪ್ರಶ್ನೆ ಅಲ್ಲಿ ಕೇಳ್ತೀನಿ ಅಮೆರಿಕ ಸರ್. ಹಾಗೆ ಈ ರೆಜಿಮ್ ಚೇಂಜ್ ಬಗ್ಗೆ ಅಂದ್ರೆ ಖೊಮೇನಿ ನಂತರದಲ್ಲಿ ಬೇರೆ ಯಾರೋ ಬಂದ್ಬಿಡ್ತಾರೆ ಅನ್ನೋ ಸಂದರ್ಭದಲ್ಲೇನೆ ಖೊಮೇನಿ ಪುತ್ರನಿಗೆ ಪಟ್ಟಾಭಿಷೇಕ ಕಟ್ತಾ ಇರೋದು. ಅಂದ್ರೆ ವಿಶ್ಲೇಷಣೆಗಳ ಪ್ರಕಾರ ಆತ ಖೊಮೇನಿಕ್ಕಿಂತ ಕಟ್ಟರ್ ಆತನ ಮಗ ಅಂತ ಹೇಳಿ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಬೇಕು. ಅದಕ್ಕೆ ಮುಂಚೆ ಉಮರ್ ಶರೀಫ್ ಸರ್, ನಾವು ಯಾರನ್ನ ಬೆಂಬಲಿಸ್ತಿದ್ದೀವಿ ಅನ್ನೋ ಪ್ರಶ್ನೆ ಪೊಲಿಟಿಕಲಿ ನಾನು ಕಾಂಗ್ರೆಸ್ ಹಾಗೆ ಬಿಜೆಪಿ ಅವರನ್ನ ಕೇಳ್ತೀವಿ. ಆದರೆ ಇವತ್ತಿಗೂ ಕೂಡ ಭಾರತದಲ್ಲಿರ್ತಕ್ಕಂಥ ಕೆಲ ಮುಸಲ್ಮಾನರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲ ಮುಸಲ್ಮಾನರು ಖೊಮೇನಿಗೋಸ್ಕರ ಕಣ್ಣೀರು ಹಾಕ್ತಿದ್ದಾರೆ. ಅವರವರ ಇಚ್ಛೆ, ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಇಡೀ ಶಿಯಾ ರಾಷ್ಟ್ರದ ಅಥವಾ ಶಿಯಾ ಸಮುದಾಯದ ಲೀಡರ್ ಆಗಿದ್ದ ಖೊಮೇನಿಗೋಸ್ಕರ ಕಣ್ಣೀರು ಹಾಕ್ತಿರುವವರು ಅಟ್ಯಾಕ್ ಆಗ್ತಿರೋದು ಯಾರ ಮೇಲೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಬೇಕಲ್ಲ. ಇದೇ ಗಲ್ಫ್ ರಾಷ್ಟ್ರಗಳು, ಅಲ್ಲಿರೋದು ಕೂಡ ಮುಸಲ್ಮಾನರೇ, ಸುನ್ನಿಗಳಿರಬಹುದು, ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಾರ್ಡಾನ್ ದೇಶದ ರಾಜ, ನೀವು ಅಲ್ಲಾಹ್ನ ಆ ಕುಟುಂಬಸ್ಥರು ಅಂತ ಕರೆಯುವ ಆ ರಾಜನೇ ಇರಾನ್ನ ಪರವಾಗಿ ನಿಲ್ಲದೇ ಇರುವಾಗ ಭಾರತೀಯರಾದ ಮುಸಲ್ಮಾನರು ಖೊಮೇನಿಗೋಸ್ಕರ ಕಣ್ಣೀರು ಹಾಕ್ತಿದ್ದಾರೆ ಅಂದರೆ ಯಾಕಪ್ಪ ಅನ್ನೋ ಅನುಮಾನ ಬರುತ್ತೆ. ಫಸ್ಟ್ ವಿಷಯ, ಇದು ಭಾರತೀಯದ ಮುಸಲ್ಮಾನರಾಗಲಿ ಇಲ್ಲ ಇಡೀ ಪ್ರಪಂಚದ ಮುಸಲ್ಮಾನರಾಗಲಿ ಅವರ ಅಭಿಪ್ರಾಯ ಇದರಲ್ಲಿ ಏನಂತ ಕೇಳೋಕ್ಕೆ ಅವಶ್ಯಕತೆಯೇ ಇಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ UN ಕನ್ವೆನ್ಷನ್ಸಿನ ಟ್ರೀಟೀಸಿನ ಅಗೌರವವಾಗಿದೆ. ಅಂದರೆ ಯಾರೂ ಕೂಡ ಯಾರನ್ನು ಕೂಡ ದಾಳಿ ಮಾಡೋಂಗಿಲ್ಲ ಅಕಾರ್ಡಿಂಗ್ ಟು ದಿ UN ಕನ್ವೆನ್ಷನ್ಸ್. ಇವಾಗ ಮಾಡಿರೋದು ಬಂದು ಟೋಟಲಿ ಅಗೇನ್ಸ್ಟ್ ದಿ ಇಂಟರ್ನ್ಯಾಷನಲ್ ಲಾ. ಸೊ ಇದರಲ್ಲಿ ನಾನೊಬ್ಬ ಸುನ್ನಿ ಬ್ಯಾಕ್ಗ್ರೌಂಡಿಂದ ಬರೋನು. ನಾನು ಸುನ್ನಿ ಅಂತ ಹೇಳ್ಕೊಂಡು ಅಲ್ಲಿ ಶಿಯಾ ಸತ್ರೆ ಸಂತೋಷ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಇರೋರು ಶಿಯಾ ಇರ್ತಾರೆ. ಅಲ್ಲಿ ಯಾರೋ ಒಬ್ಬ ನನ್ನ ಸಮುದಾಯದವನು ಸುನ್ನಿ ಅವನು ಹೋಗ್ಬಿಟ್ಟು ಅವ್ರಿಗೆ ಕಲ್ಲು ತೂರಾಟ ಮಾಡಿದ್ರೆ ನಾನು ಅವನು ಹೋಗಿ ಬೈತೀನಿ. ನಾನು ಯಾಕೆ ಹಿಂಗೆ ಮಾಡ್ತಿದ್ಯಾ, ಅವರು ನಂಬಿಕೆ ಅವ್ರಿಗೆ, ನಿನ್ನ ನಂಬಿಕೆ ನಿನಗೆ, ನೀನು ಯಾಕೆ ಅವ್ರ ಮನೆಗೆ ಕಲ್ಲು ಹೊಡಿತಿದ್ಯಾ ಅಂತ ನಾನು ಕೇಳ್ತೀನಿ. ಸೇಮ್ ಯಾರ್ಡ್ ಸ್ಟಿಕ್ ಅಪ್ಲೈಸ್ ಹಿಯರ್. ಶಿಯಾ ಇರಲಿ, ಸುನ್ನಿ ಇರಲಿ, ಇಲ್ಲ ಬೇರೆ ಏನೇ ಆಗಲಿ, ಕ್ರೈಸ್ತರೇ ಆಗಲಿ, ನಾನು ಮದುರೋಗೋಸ್ಕರ ಕೂಡ ಮಾತಾಡ್ತೀನಿ, ವೆನೆಜುವೆಲಾ ರೂಲರ್ಗೋಸ್ಕರ ಕೂಡ ನಾನು ಮಾತಾಡ್ತೀನಿ. ಯಾಕಂದರೆ UN ಕನ್ವೆನ್ಷನ್ಸನ್ನು ಮೀರ್ತಾ ಇದ್ದಾನೆ ಅವನು. ಹೀಗೆ ಮೀರಿದರೆ ಏನಾಗುತ್ತೆ, ವಿ ಆರ್ ಸೆಟ್ಟಿಂಗ್ ಎ ಪ್ರೆಸಿಡೆಂಟ್ ಅಂದರೆ ಇದು ಒಂದು ಮಾದರಿಯಾಗಿ ತೊಗೊಂಡು ಬರ್ತೀವಿ. ಇವತ್ತು ಅಲ್ಲಿ ದಾಳಿ ಮಾಡ್ತಾರೆ, ನಾಳೆ ಇನ್ನೊಂದು ಕಡೆ ದಾಳಿ ಮಾಡ್ತಾರೆ. ಯಾರನ್ನೆಲ್ಲ ಫ್ರೆಂಡ್ ಅಂತ ಹೇಳಿದ್ರು ಅಮೇರಿಕಾ, ಕೊನೆಗೆ ಅವರೆಲ್ಲನೂ ಕೊಂದಾಕಿದ್ದಾರೆ. ಯಾರನ್ನ, ಸದ್ದಾಮ್ ಹುಸೇನು ಒಂದು ಕಾಲದಲ್ಲಿ ಫ್ರೆಂಡು, ಒಸಾಮಾ ಬಿನ್ ಲಾಡನ್ ಒಂದು ಕಾಲದಲ್ಲಿ ಫ್ರೆಂಡು. ಇವತ್ತು ಒಬ್ಬರೇ ನಮ್ಮ ಪ್ರಧಾನಿಯವರು ಅವ್ರು ಹೇಳ್ಕೊಳ್ತಾರೆ ಮೈ ಫ್ರೆಂಡ್ ಟ್ರಂಪ್ ಅಂತಲೇ ಹೇಳ್ಕೊಳ್ತಾರೆ. ನನಗೆ ಭಯ ಆಗ್ತಿದೆ ಪ್ರಧಾನಿ ಬಗ್ಗೆ. ಇಲ್ಲ, ಬಹುಶಃ ಸದ್ಯಕ್ಕಂತೂ ಕಂಡು ಬರ್ತಿಲ್ಲ. ಇಲ್ಲ ಸದ್ಯ ಅದೇ ನಿಮ್ಮ ಮಾತಲ್ಲಿ ಸ್ಮಿತಾ ಅವರೇ, ಎರಡು ಹೆಸರುಗಳ ರೀತಿಯಲ್ಲಿ ನಮ್ಮ ಪ್ರಧಾನಿ ಇಲ್ಲ ಸರ್. ವಿ ಕಾಂಟ್ ಕಂಪೇರ್. ನನ್ನ ಅಭಿಪ್ರಾಯ. ಸದ್ಯಕ್ಕೆ ಏನು ಭಯ ಇಲ್ಲ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಒಪ್ಕೊಳ್ತಾ ಇದೀನಿ. ಯಾಕೆ ಅಂದ್ರೆ ನೀವು ಮಾಡಿದ ಕಂಪ್ಯಾರಿಸನ್ ನನಗೆ ರಾಂಗ್ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಬೇರೆ ಯಾರು ಪ್ರಧಾನಿ ಆದಾಗ ಗೊತ್ತಿಲ್ಲ, ಈಗಿರೋ ಪ್ರಧಾನಿನ ನೀವು ಕಂಪೇರ್ ಮಾಡಿದ ವ್ಯಕ್ತಿಗಳ ಜೊತೆ ನನಗೆ ಆಬ್ಜೆಕ್ಷನ್. ಇಡೀ ಅಫ್ಘಾನಿಸ್ತಾನ ಸುಮಾರು 20 ವರ್ಷ ಕಾಲ ಅವರು ಬಂದು ಯುದ್ಧ ಮಾಡಿದ್ರು. ಅಫ್ಘಾನಿಸ್ತಾನಲ್ಲಿ ಟೆಕ್ನಾಲಜಿ ಎಲ್ಲ ವೀಕ್ ಇದೆ, ಮ್ಯಾನ್ ಪವರ್ ವೀಕ್ ಇದೆ, ಮತ್ತು ಅವರಲ್ಲಿ ಇರೋ ಎಕಾನಮಿ ವೀಕ್ ಇದೆ. ಆದರೂ ಕೂಡ ಕೊನೆಗೆ ಅಮೇರಿಕನ್ ಪವರ್ಸ್ ಬಂದು ಆ ಜಾಗವನ್ನು ಖಾಲಿ ಮಾಡ್ಕೊಂಡು ಹೋಗಿರುವ ಇತಿಹಾಸ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬರೋದೇನಂದ್ರೆ ನಮ್ಮ ಭೂಮಿಯನ್ನು ನಾವು ಬಿಟ್ಕೊಡಲ್ಲ. ಒಂದೇ ಮಾತರಂ ಅಂತ ನಾವು ಹೇಳುವಾಗ ನಮಗೆ ಹೆಮ್ಮೆ ಇರುವ ರೀತಿಯಲ್ಲಿ ಇರಾನ್ ಅವರು ಕೂಡ ಅವರ ಮಾತರಂಗೋಸ್ಕರ ಅವರು ಪ್ರೀತಿಸುವ ಮೂಲಕ ಅವರು ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ದಿಸ್ ಇಸ್ ಬಿಯಾಂಡ್ ರಿಲಿಜನ್. ಶಿಯಾ ನನಗೆ ವಿರೋಧಿಯರಾಗಿ ಇರ್ಬೋದು, ಬಟ್ ಇದರಲ್ಲಿ ಅವ್ರ ಕಡೆ ನ್ಯಾಯ ಇರುವಾಗ ನಾವು ನ್ಯಾಯಕ್ಕೋಸ್ಕರ ಮಾತಾಡ್ತೀನಿ. ಇವಾಗ ಎಲ್ಲ ಕಡೆನೂ ಅಟ್ಯಾಕ್ ಮಾಡಬೇಕಾಗಿದ್ದು, ಅಥವಾ ನಾನು ನೇರವಾಗಿ ದೇಶದ ಹೆಸರು ಇಟ್ಕೊಂಡೇ ಮಾತನಾಡ್ತೀನಿ, ಇರಾನ್ ಅವರು ಅಟ್ಯಾಕ್ ಮಾಡಬೇಕಾಗಿರೋದು ಅಮೆರಿಕಾನ ಗುರಿಯಾಗಿಸ್ಕೊಂಡು ಅಮೆರಿಕದ ನೆಲೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಿದ್ದಾರೆ. ಅನುಭವಿಸ್ತಿರೋರು ಯಾರು? ಇದೇ ಸುನ್ನಿಗಳು ಹೆಚ್ಚಾಗಿರ್ತಕ್ಕಂಥ ರಾಷ್ಟ್ರಗಳು. ಅನುಭವಿಸ್ತಿರೋದು ಆರ್ಥಿಕವಾಗಿ ಸಂಕಷ್ಟ ಯಾರು, ಅಥವಾ ಅಲ್ಲಿನ ಜನರು ಅಭದ್ರತೆ ಯಾರು ಅನುಭವಿಸ್ತಾ ಇರೋದು? ಅದೇ ಸುನ್ನಿ ಜನರು. ಇದೊಂಥರ ನೀವು ಕೊಟ್ರಲ್ಲ ಎಕ್ಸಾಂಪಲ್, ಅವ್ರು ಕಲ್ಲು ಹೊಡೆದ್ರೆ ನಾವು ಹೋಗಿ ಕೇಳದೆ ಇರ್ತೀವ ಅಂತ ಹೇಳಿ, ಕಲ್ಲು ಪರಸ್ಪರ ಎರಚಾಟ ಆಗ್ತಾ ಇದೆಯಲ್ಲ ಅನ್ನೋದು. ಇಲ್ಲ ನೋಡಿ, ಇರಾನ್ ಆಗಲಿ ಸೌದಿ ಅರೇಬಿಯಾ ಆಗಲಿ ಅವರಲ್ಲಿ ಸಂಬಂಧ ಇದೆ.